ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ 1ರ 4ನೇ ಅಧ್ಯಾಯವಾದ ಸರಳ ಸಮೀಕರಣಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 4.3ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಮೊದಲ ಲೆಕ್ಕ, ಮುಂದಿನವುಗಳಿಗೆ ಸಮೀಕರಣವನ್ನು ರಚಿಸಿ ಗೊತ್ತಿರದ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಎ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ಒಂದು ಸಂಖ್ಯೆಯ 8ರಷ್ಟಕ್ಕೆ 4 ಕೂಡಿದಾಗ ನಮಗೆ 60 ದೊರೆಯುವುದು ಅಂತ ಹೇಳಿಕೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಸಮೀಕರಣವನ್ನ ಸುಲಭವಾಗಿ ರಚನೆ ಮಾಡಬಹುದು ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ಸಂಖ್ಯೆಯ ಅಂತ ಕೊಟ್ಟಿದ್ದಾರೆ. ಆ ಒಂದು ಸಂಖ್ಯೆ ಯಾವುದು ಅಂತ ನಮಗೆ ಗೊತ್ತಿಲ್ಲ ಮಕ್ಕಳೇ. ಹಾಗಾಗಿ ಆ ಒಂದು ಸಂಖ್ಯೆಯನ್ನ ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ. ಇಲ್ಲಿ ನಾವು ಯಾವುದೇ ಅಕ್ಷರವನ್ನು ಚರಾಕ್ಷರವನ್ನಾಗಿ ತೆಗೆದುಕೊಳ್ಬಹುದು ಮಕ್ಕಳೇ. ಎಕ್ಸ್, ವೈ, ಝಡ್ ಅಥವಾ ಯಾವುದೇ ಅಕ್ಷರವನ್ನು ಸಹ ತೆಗೆದುಕೊಳ್ಬಹುದು. ನೋಡಿ ಮಕ್ಕಳೇ, ಒಂದು ಸಂಖ್ಯೆ ಎಕ್ಸ್ ಆಗಿರಲಿ. ನಂತರ ನೋಡಿ, ಒಂದು ಸಂಖ್ಯೆಯ 8ರಷ್ಟಕ್ಕೆ ಅಂತ ಕೊಟ್ಟಿದ್ದಾರೆ. ಆ ಸಂಖ್ಯೆಯ 8ರಷ್ಟಕ್ಕೆ ಅಂದ್ರೆ 8x ಆಗುತ್ತೆ ಮಕ್ಕಳೇ. ನೋಡಿ, ಆ ಸಂಖ್ಯೆಯ 8ರಷ್ಟು ಅಂದ್ರೆ 8x ಆಗುತ್ತೆ. ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಆ ಸಂಖ್ಯೆಗೆ 4 ಕೂಡಿದಾಗ, ಅದಕ್ಕೆ 4 ಕೂಡಿದಾಗ ಅಂದ್ರೆ +4 ಆಗುತ್ತೆ ಮಕ್ಕಳೇ. ನಂತರ ನಮಗೆ 60 ದೊರೆಯುವುದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದ್ರೆ ಈಕ್ವಲ್ಸ್ ಟು ನಂತರ ಎಷ್ಟು ಬರುತ್ತೆ? 60 ಬರುತ್ತೆ ಮಕ್ಕಳೇ. ಹಾಗಾದ್ರೆ ನೋಡಿ ಮಕ್ಕಳೇ, 8x + 4 LHS ಆಗುತ್ತೆ ಮಕ್ಕಳೇ. LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್. 60 RHS ಆಗುತ್ತೆ ಮಕ್ಕಳೇ. RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಮಕ್ಕಳೇ. ನೋಡಿ ಮಕ್ಕಳೇ, 8x + 4 = 60. ಇದು ಈ ಹೇಳಿಕೆಯ ಸಮೀಕರಣ ಮಕ್ಕಳೇ. ನೋಡಿ ಮಕ್ಕಳೇ, ನಾವು ಹೀಗೆ ಸುಲಭವಾಗಿ ಸಮೀಕರಣವನ್ನ ರಚನೆ ಮಾಡಬೇಕು ಮಕ್ಕಳೇ. ಹಾಗಾದ್ರೆ ನಮಗೆ ಸಮೀಕರಣ ಯಾವುದು ಅಂತ ಗೊತ್ತಾಯ್ತು ಮಕ್ಕಳೇ. ಈ ಸಮೀಕರಣದಲ್ಲಿ x ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು ಮಕ್ಕಳೇ. ಅದನ್ನ ಹೇಗ್ ಮಾಡೋದು ನೋಡಿ, 8x + 4 = 60. ಇದು ಸಮೀಕರಣ ಅಲ್ವಾ ಮಕ್ಕಳೇ. ಇದರಲ್ಲಿ ನಾವು x ನ ಬೆಲೆಯನ್ನ ಕಂಡುಹಿಡಿಬೇಕು. ನೋಡಿ, 8x = 60 +4 ಇದ್ದು ಈ ಭಾಗದಲ್ಲಿ ಬಂದಾಗ -4 ಆಗುತ್ತೆ ಮಕ್ಕಳೇ. ನಂತರ 8x = 60ರಲ್ಲಿ 4 ಕಳೆದ್ರೆ 56 ಮಕ್ಕಳೇ. ನೋಡಿ ಮಕ್ಕಳೇ, ಸಮತೋಲಿತ ಸಮೀಕರಣ ಬರಬೇಕು ಅಂತಂದ್ರೆ LHS ಮತ್ತು RHS ಅಲ್ಲಿ ನಾವು ಒಂದೇ ಸಂಖ್ಯೆಯನ್ನ ನಾವು ಭಾಗಿಸಬೇಕಾಗುತ್ತೆ ಅಥವಾ ಗುಣಿಸಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ಗುಣಾಕಾರ ಇರೋದ್ರಿಂದ ನಾವು ಭಾಗಾಕಾರವನ್ನ ಮಾಡಬೇಕಾಗುತ್ತೆ ಮಕ್ಕಳೇ. ನೋಡಿ, 8x ಇದೆ ಅಂದ್ರೆ 8 × x. ಹಾಗಾಗಿ ಗುಣಾಕಾರ ಇದ್ದಾಗ ನಾವು ಭಾಗಾಕಾರ ಮಾಡಬೇಕು. 8x/8 ಮಕ್ಕಳೇ. ನಂತರ 56/8. LHS ಮತ್ತು RHS ಎರಡೂ ಭಾಗದಲ್ಲೂ ಸಹ 8ರಿಂದ ಭಾಗಿಸಬೇಕು ಮಕ್ಕಳೇ. ನೋಡಿ, ಈ 8 ಈ 8ಕ್ಕೆ ಹೋಗುತ್ತೆ ಮಕ್ಕಳೇ, ಉಳಿಯೋದು x. ನಂತರ ಇಲ್ಲಿ 8 × 1 = 8 × 7 = 56. ಹಾಗಾದ್ರೆ x ನ ಬೆಲೆ ಏನು ಮಕ್ಕಳೇ? 7 ಮಕ್ಕಳೇ. ಇಲ್ಲಿ ನೋಡಿ, ಗಮನಿಸಿ ಮಕ್ಕಳೇ, ನೀವು ಇಲ್ಲಿ 8ಅನ್ನ ಭಾಗಿಸದೇ ಇದ್ರೂ ಸಹ ನೀವು x = 56/8 ಹೀಗೆ ಡೈರೆಕ್ಟ್ ಆಗು ಸಹ ನೀವು ಈ ಲೆಕ್ಕವನ್ನ ಮಾಡಬಹುದು ಮಕ್ಕಳೇ. ನೀವು ಹಿಂದಿನ ಅಭ್ಯಾಸದಲ್ಲಿ ತಿಳ್ಕೊಂಡಿದ್ರಲ್ವಾ, ಹಾಗೆ ಸುಲಭ ಆಗುತ್ತೆ ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ x ನ ಬೆಲೆ ಏನು ಮಕ್ಕಳೇ? x ನ ಬೆಲೆ 7 ಮಕ್ಕಳೇ. LHS ಮತ್ತು RHS ನ ಮೌಲ್ಯಗಳು ಸಮವಾಗಿರ್ತಾವಲ್ವಾ ಮಕ್ಕಳೇ. ಹಾಗಾದ್ರೆ x ನ ಬೆಲೆ 7 ಇದೆ. ಹಾಗಾದ್ರೆ LHS ಮತ್ತು RHS ಎರಡೂ ಸಹ ಸಮವಾಗಿದಾವ ಅಂತ ನೋಡೋಣ ಮಕ್ಕಳೇ. ನೋಡಿ, ಪರೀಕ್ಷಿಸಿ ಮಕ್ಕಳೇ. 8x + 4 = 60. ಇದು ಸಮೀಕರಣ ಅಲ್ವಾ ಮಕ್ಕಳೇ. ಈ ಸಮೀಕರಣ ಸರಿ ಇದೆನೋ ಇಲ್ವೋ ಅಂತ ನೋಡೋಣ. ನೋಡಿ, 8 x ನ ಬೆಲೆ ಏನು ಮಕ್ಕಳೇ? 7 ಅಂತ ಗೊತ್ತಾಗಿದೆ. 8 × 7 + 4 = 60. 8 × 56 + 4 = 60. ನೋಡಿ ಮಕ್ಕಳೇ, 56ಕ್ಕೆ 4 ಕೂಡಿದ್ರೆ 60 = ಇಲ್ಲಿ 60 ಮಕ್ಕಳೇ. LHS ಅಲ್ಲೂ ಸಹ 60 ಬಂದಿದೆ, RHS ಅಲ್ಲೂ ಸಹ 60 ಬಂದಿದೆ. ಆದ್ರೆ ಎರಡೂ ಭಾಗದಲ್ಲೂ ಸಹ ಮೌಲ್ಯಗಳು ಒಂದೇ ಆಗಿದ್ರೆ ಈ ಸಮೀಕರಣ ಸರಿಯಾಗಿದೆ ಅಂತ ಅರ್ಥ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ನಾವು ಮಾಡಿದಂತಹ ಸಮೀಕರಣ ಸರಿಯಾಗಿದೆ ಮಕ್ಕಳೇ. ಎರಡನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಒಂದು ಸಂಖ್ಯೆಯ 5ನೇ ಒಂದರಷ್ಟರಿಂದ 4 ಕಳೆದಾಗ 3 ದೊರೆಯುವುದು. ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಾರಲ್ವಾ ಮಕ್ಕಳೇ. ಈ ಹೇಳಿಕೆಗೆ ತಕ್ಕಂತೆ ನೀವು ಸಮೀಕರಣವನ್ನ ಬರಿತಾ ಹೋಗ್ಬೇಕು ಮಕ್ಕಳೇ. ನೋಡಿ, ಇಲ್ಲಿ ಒಂದು ಸಂಖ್ಯೆಯ ಅಂತ ಕೊಟ್ಟಿದ್ದಾರೆ. ಆ ಒಂದು ಸಂಖ್ಯೆ ಯಾವುದು ಅಂತ ನಮಗೆ ಗೊತ್ತಿಲ್ಲ ಮಕ್ಕಳೇ. ಆಗ ಏನ್ ಮಾಡ್ಬೇಕು, ಆ ಒಂದು ಸಂಖ್ಯೆನ ಎಕ್ಸ್ ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೀನಿ. ನೀವು ಯಾವುದೇ ಒಂದು ಅಕ್ಷರವನ್ನ ತೆಗೆದುಕೊಳ್ಬಹುದು ಮಕ್ಕಳೇ. ನಂತರ ಆ ಸಂಖ್ಯೆಯ 5ನೇ ಒಂದರಷ್ಟು ಅಂತ ಕೊಟ್ಟಿದ್ದಾರೆ. ಆ ಸಂಖ್ಯೆಯ 5ನೇ ಒಂದರಷ್ಟು ಅಂದ್ರೆ 5ನೇ x ಮಕ್ಕಳೇ.
ನಂತರ ಆ ಸಂಖ್ಯೆಯನ್ನು 4ರಿಂದ ಕಳೆದಾಗ ಅಂತ ಕೊಟ್ಟಿದ್ದಾರೆ. ಆ ಸಂಖ್ಯೆಯನ್ನ 4ರಿಂದ ಕಳೆದಾಗ ಅಂದ್ರೆ 5ನೇ x ಮೈನಸ್ 4 ಆಗುತ್ತೆ. 3 ದೊರೆಯುವುದು ಅಂತ ಅವರೇ ಕೊಟ್ಟಿದ್ದಾರೆ ಮಕ್ಕಳೇ. ಆಗ ಏನ್ ಮಾಡಬೇಕು, 3 ದೊರೆತಾಗ ಸಮೀಕರಣ ಏನಾಗುತ್ತೆ, 5ನೇ x ಮೈನಸ್ 4 ಈಕ್ವಲ್ಸ್ ಟು 3 ಅಂತ ಆಗುತ್ತೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ನೀವು ಈ ಹೇಳಿಕೆಗೆ ತಕ್ಕಂತೆ ಬರೀತಾ ಹೋಗ್ಬೇಕು, ಆಗ ನಮಗೆ ಸಮೀಕರಣ ಸಿಗುತ್ತೆ ಮಕ್ಕಳೇ. ನೀವು ಹಿಂದಿನ ಅಭ್ಯಾಸದಲ್ಲಿ ಕಲ್ತಿದ್ದೀರಲ್ವಾ ಮಕ್ಕಳೇ, -4 ಬಂದಾಗ ನಾವು ಇದಕ್ಕೆ +4 ಮಾಡಬೇಕು ಅಲ್ವಾ. ನೋಡಿ 4 ಕೂಡಿಸ್ಬೇಕು. ಹಾಗಾದ್ರೆ x/5 -4 -4 ಇರೋದ್ರಿಂದ +4 ಮಾಡಬೇಕು. +4 ಇಸ್ ಈಕ್ವಲ್ ಟು 3 +4. LHS ಮತ್ತು RHS ಎರಡೂ ಭಾಗದಲ್ಲೂ ಸಹ ನಾವು ಒಂದೇ ಸಂಖ್ಯೆಯನ್ನ ಕೂಡಿಸ್ಬೇಕು ಮಕ್ಕಳೇ. -4 +4 ಎರಡು ಸಹ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದೇನು x/5. 3ಕ್ಕೆ 4 ಕೂಡಿದ್ರೆ 7 ಮಕ್ಕಳೇ. ಹಾಗಾದ್ರೆ ನೋಡಿ x/5 ಈಕ್ವಲ್ಸ್ ಟು 7. x ನ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಭಾಗಾಕಾರ ಇದೆ. ಭಾಗಾಕಾರ ಇದ್ದಾಗ ಏನ್ ಮಾಡಬೇಕು, ನಾವು ಗುಣಾಕಾರವನ್ನ ಮಾಡಬೇಕು. ಅದೇ ಸಂಖ್ಯೆಯಿಂದ ಎರಡೂ ಭಾಗದಲ್ಲೂ ಸಹ ನಾವು ಗುಣಿಸ್ಬೇಕು ಮಕ್ಕಳೇ. ಹಾಗಾದ್ರೆ ನೋಡಿ x/5 ಇಂಟು 5 ಇಸ್ ಈಕ್ವಲ್ ಟು 7 ಇಂಟು 5. 5ಅನ್ನ ಗುಣಿಸ್ಬೇಕು ಮಕ್ಕಳೇ. ಯಾವಾಗ ಮಕ್ಕಳೇ, x ನ ಬೆಲೆ ನಮಗಿನ್ನೂ ಗೊತ್ತಾಗದೇ ಇದ್ದಾಗ. ನೋಡಿ ಮಕ್ಕಳೇ, ಹಾಗಾದ್ರೆ ಈ 5 ಈ 5ಕ್ಕೆ ಹೋಗುತ್ತೆ ಮಕ್ಕಳೇ, ಉಳಿಯೋದು x ಮಕ್ಕಳೇ. ನಂತರ 7 5 35. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಂದು ಸಂಖ್ಯೆಯ 4ನೇ 3ರಷ್ಟನ್ನು ತೆಗೆದುಕೊಂಡು ಅದಕ್ಕೆ 3 ಕೂಡಿದರೆ ನನಗೆ 21 ದೊರೆಯುವುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ಸಂಖ್ಯೆ ಯಾವುದಾಗಿರ್ಲಿ, ನಿಮಗೆ ಇಷ್ಟವಾದಂತಹ ಅಕ್ಷರವನ್ನ ನೀವು ತೆಗೆದುಕೊಳ್ಳಿ ಮಕ್ಕಳೇ. ಆ ಒಂದು ಸಂಖ್ಯೆ x ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೀನಿ ಮಕ್ಕಳೇ. ನಂತರ 4ನೇ 3ರಷ್ಟನ್ನು ತೆಗೆದುಕೊಂಡಾಗ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸಂಖ್ಯೆಯ 4ನೇ 3ರಷ್ಟು ಅಂದ್ರೆ ಎಷ್ಟಾಗುತ್ತೆ? ಆ ಸಂಖ್ಯೆಯ 4ನೇ 3ರಷ್ಟು ಅಂದ್ರೆ 3x/4. ನಂತರ ಅದಕ್ಕೆ 3 ಕೂಡಿದರೆ, ಆ ಸಂಖ್ಯೆಗೆ 3 ಕೂಡಿಸಿದಾಗ 3x/4 ಪ್ಲಸ್ 3 ಆಗುತ್ತೆ ಮಕ್ಕಳೇ. ನಂತರ ನನಗೆ 21 ದೊರೆಯುವುದು. ಹಾಗಾದ್ರೆ 21 ದೊರೆಯುವುದು ಅಂತ ಹೇಳಿದಾರಲ್ವಾ ಮಕ್ಕಳೇ. ಹಾಗಾದ್ರೆ ಸಮೀಕರಣ ಏನಾಗುತ್ತೆ ನೋಡಿ, 3x/4 ಪ್ಲಸ್ 3 ಇಸ್ ಈಕ್ವಲ್ ಟು 21. ಸಮೀಕರಣ ರೆಡಿ ಆಯ್ತಲ್ವಾ ಮಕ್ಕಳೇ. ಹಾಗಾದ್ರೆ ಇದರಲ್ಲಿ x ನ ಬೆಲೆಯನ್ನ ಕಂಡುಹಿಡಿಯೋಣ ಮಕ್ಕಳೇ. ಒಂದು ಸಮತೋಲಿತ ಸಮೀಕರಣ ಬರಬೇಕು ಅಂತಂದ್ರೆ ನಾವು LHS ಮತ್ತು RHS ಎರಡೂ ಬದಿಯಲ್ಲೂ ಸಹ ಇಲ್ಲಿ +3 ಇದ್ರೆ -3 ಮಾಡಬೇಕು, -3 ಇದ್ರೆ +3 ಮಾಡಬೇಕಾಗುತ್ತೆ ಅಲ್ವಾ. ಇಲ್ಲಿ ಗುಣಾಕಾರ ಇದ್ರೆ ಭಾಗಾಕಾರ ಮಾಡಬೇಕು, ಭಾಗಾಕಾರ ಇದ್ರೆ ಗುಣಾಕಾರ ಮಾಡಬೇಕಾಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, +3 ಇದೆ. ಹಾಗಾಗಿ ಸಮತೋಲಿತ ಸಮೀಕರಣ ಬರಬೇಕು ಅಂತಂದ್ರೆ ನಾವಿಲ್ಲಿ -3 ಮಾಡಬೇಕಾಗುತ್ತೆ. ಎರಡೂ ಬದಿಯಲ್ಲೂ ಸಹ -3 ಮಾಡಬೇಕು. ಎರಡೂ ಬದಿಯಲ್ಲಿ 3 ಕಳಿಬೇಕು ಮಕ್ಕಳೇ. ಹಾಗಾದ್ರೆ ನೋಡಿ ಈ ಸಮೀಕರಣವನ್ನ ಬರೆಯಿರಿ ಮಕ್ಕಳೇ. 3x/4 ಪ್ಲಸ್ 3. ಇಲ್ಲಿ ಎರಡೂ ಭಾಗದಲ್ಲೂ -3 ಮಾಡಬೇಕಲ್ವಾ ಮಕ್ಕಳೇ. -3 ಇಸ್ ಈಕ್ವಲ್ ಟು 21 -3. +3 -3 ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಉಳಿಯೋದು 3x/4 ಇಸ್ ಈಕ್ವಲ್ ಟು 21ರಲ್ಲಿ 3 ಕಳೆದ್ರೆ 18 ಮಕ್ಕಳೇ. ಹಾಗಾದ್ರೆ ನೋಡಿ x ನ ಬೆಲೆಯನ್ನ ಕಂಡುಹಿಡಿಯಿರಿ. 3x/4 ಇಸ್ ಈಕ್ವಲ್ ಟು 18 ಉಳಿದಿದೆ. ಹಾಗಾದ್ರೆ x ನ ಬೆಲೆಯನ್ನ ಕಂಡುಹಿಡಿಬೇಕಲ್ವಾ. ಹಾಗಾದ್ರೆ x ಇಸ್ ಈಕ್ವಲ್ ಟು 18 ಇಂಟು ಇದನ್ನ ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ. ವ್ಯುತ್ಕ್ರಮ ಮಾಡ್ಕೊಂಡಾಗ ಅಂಶ ಕೆಳಗೆ ಹೋಗುತ್ತೆ, ಛೇದ ಮೇಲ್ ಬರುತ್ತೆ ಮಕ್ಕಳೇ. ನೋಡಿ 4/3 ಬಂತು. 3 1 3, 3 6 18. ಹಾಗಾದ್ರೆ x ನ ಬೆಲೆ ನೋಡಿ ಮಕ್ಕಳೇ, 6 4 24. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಂದು ಸಂಖ್ಯೆಯು 2ರಷ್ಟರಿಂದ 11 ಕಳೆದಾಗ ನನಗೆ 15 ದೊರೆಯಿತು ಅಂತ ಪ್ರಶ್ನೆ ಇದೆ ಮಕ್ಕಳೇ. ಈ ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಂದು ಸಂಖ್ಯೆಯು ಅಂತ ಕೇಳಿದ್ರೆ ಆ ಸಂಖ್ಯೆ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಆಗ ಏನ್ ಮಾಡಬೇಕು, ಒಂದು ಸಂಖ್ಯೆ x ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಆ ಸಂಖ್ಯೆಯ 2ರಷ್ಟು ಅಂತ ಕೇಳಿದರೆ ಆ ಸಂಖ್ಯೆಯ 2ರಷ್ಟು ಅಂದ್ರೆ 2x ಆಗುತ್ತೆ ಮಕ್ಕಳೇ. ನಂತರ ಆ ಸಂಖ್ಯೆಯಿಂದ 11 ಕಳೆದಾಗ ಅಂದಾಗ 2x - 11. ನಂತರ ನನಗೆ ದೊರೆಯುವುದು 15 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 2x - 11 ಇಸ್ ಈಕ್ವಲ್ ಟು 15. ನೋಡಿ ಮಕ್ಕಳೇ, ಎಷ್ಟು ಸುಲಭವಾಗಿ ನಾವು ಸಮೀಕರಣವನ್ನ ಬರೀಬಹುದು. ಈ ಸಮೀಕರಣವನ್ನ ಬರೆದುಕೊಳ್ಳಿ. x ನ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದ್ರೆ ನೋಡಿ 2x ಇಸ್ ಈಕ್ವಲ್ ಟು 15 -11 ಇದ್ದಿದ್ದು +11 ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಮಕ್ಕಳೇ.
ನಂತರ ನೋಡಿ ಮಕ್ಕಳೇ 2x 15 ಪ್ಲಸ್ 11 ಎಷ್ಟಾಗುತ್ತೆ ಮಕ್ಕಳೇ 26 ಆಗುತ್ತೆ. ನಂತರ ಇಲ್ಲಿ ಇಂಟು ಇದೆ ಮಕ್ಕಳೇ, 2 ಇಂಟು ಎಕ್ಸ್ ಇದೆ. ಇಂಟು ಇದ್ದಾಗ ಏನ್ ಮಾಡಬೇಕು, ಇದೇ ಸಂಖ್ಯೆಯಿಂದ ನಾವು ಭಾಗಿಸ್ಬೇಕಾಗುತ್ತೆ ಅಲ್ವಾ. ನೀವು ಹಿಂದಿನ ಅಭ್ಯಾಸದಲ್ಲಿ ಕಲ್ತಿದ್ದೀರಲ್ವಾ ಮಕ್ಕಳೇ, ಇಲ್ಲಿ ಗುಣಾಕಾರ ಇದ್ದಾಗ ಭಾಗಾಕಾರ ಮಾಡಬೇಕು. ಅಂದ್ರೆ 2x ಇದೆ, ಎಕ್ಸ್ ಅನ್ನ ಸಪರೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ 2ರಿಂದ ಭಾಗಿಸ್ಬೇಕಾಗುತ್ತೆ ಮಕ್ಕಳೇ. ಅಂದ್ರೆ LHS ಮತ್ತು RHS ಎರಡೂ ಭಾಗದಲ್ಲೂ ಸಹ 2ರಿಂದ ಭಾಗಿಸ್ಬೇಕಾಗುತ್ತೆ. ನೋಡಿ 2x/2 = 26/2. ನಂತರ ಈ 2 ಈ 2ಕ್ಕೆ ಹೋಗುತ್ತೆ ಮಕ್ಕಳೇ. 2 1 2, ಇಲ್ಲಿ 2 1 2, 2 3 6 ಅಲ್ವಾ ಮಕ್ಕಳೇ. ಎಕ್ಸ್ ನ ಬೆಲೆ ಏನ್ ಹಾಗಾದ್ರೆ 13 ಮಕ್ಕಳೇ. ಹೀಗಾದ್ರೂ ಮಾಡಬಹುದು ಮಕ್ಕಳೇ, ಇಲ್ಲ ಡೈರೆಕ್ಟ್ ಆಗಿ ಎಕ್ಸ್ ಬರ್ದ್ಬಿಟ್ಟು 26/2 ಈ ರೀತಿನಾದ್ರೂ ಸಹ ಮಾಡಬಹುದು. ನೋಡಿ ಮಕ್ಕಳೇ, ಸಮೀಕರಣದಲ್ಲಿನ LHS ಮತ್ತು RHS ನ ಮೌಲ್ಯಗಳು ಸಮವಾಗಿದ್ರೆ ಈ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ ಮಕ್ಕಳೇ. 2x - 11 = 15. ನಮಗೆ ಎಕ್ಸ್ ನ ಬೆಲೆ ಎಷ್ಟು ಗೊತ್ತಾಗಿದೆ ಮಕ್ಕಳೇ, 13 ಅಂತ ಗೊತ್ತಾಗಿದೆ ಅಲ್ವಾ. ಹೇಗೆ ಪರೀಕ್ಷಿಸ್ಕೊಳ್ಳೋದು, 2 × 13 - 11 = 15. ನೋಡಿ ಮಕ್ಕಳೇ, 13 - 26, 26 - 11 = 15. 26ರಲ್ಲಿ 11 ಕಳೆಯಿರಿ ಮಕ್ಕಳೇ, 15 ಬರುತ್ತೆ. 15 = 15. LHS ಮತ್ತು RHS ಎರಡೂ ಸಹ ಸಮವಾಗಿದಾವಲ್ವಾ ಮಕ್ಕಳೇ. ಹೀಗೆ ನಾವು ಪರೀಕ್ಷಿಸ್ಕೊಳ್ಬಹುದು. ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿದ ನಂತರ ಸಮೀಕರಣವನ್ನ ಹಾಕೊಂಡ್ಬಿಟ್ಟು ಎಕ್ಸ್ ನ ಬೆಲೆ ಹಾಕೊಂಡ್ಬಿಟ್ಟು ಈ ರೀತಿ ನಾವು ಪರೀಕ್ಷಿಸ್ಕೊಳ್ಬಹುದು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಮುನ್ನ ತನ್ನಲ್ಲಿರುವ ಪುಸ್ತಕಗಳ ಸಂಖ್ಯೆಯ 3ರಷ್ಟನ್ನು 50ರಿಂದ ಕಳೆದಾಗ ಅವನಿಗೆ 8 ದೊರೆಯಿತು. ನೋಡಿ ಮಕ್ಕಳೇ, ಈ ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಸಮೀಕರಣವನ್ನ ಸುಲಭವಾಗಿ ಬರೀಬಹುದು. ನೋಡಿ ಮಕ್ಕಳೇ, ಈ ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮುನ್ನ ಬಳಿಯಲ್ಲಿರುವ ಪುಸ್ತಕಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ ಮಕ್ಕಳೇ. ಹಾಗಾದ್ರೆ ಆ ಸಂಖ್ಯೆಯನ್ನ ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ. ನೋಡಿ, ಮುನ್ನ ಬಳಿಯ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಆ ಸಂಖ್ಯೆಯ 3ರಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಆ ಸಂಖ್ಯೆಯ 3ರಷ್ಟು ಅಂದಾಗ 3x ಆಗುತ್ತೆ ಮಕ್ಕಳೇ. 3ರಷ್ಟು ಪುಸ್ತಕಗಳನ್ನು 50ರಿಂದ ಕಳೆದಾಗ ಅಂತ ಕೊಟ್ಟಿದ್ದಾರೆ. 50ರಲ್ಲಿ 3ರಷ್ಟು ಪುಸ್ತಕಗಳನ್ನ ಕಳಿಬೇಕು ಮಕ್ಕಳೇ. ನೋಡಿ, 3ರಷ್ಟು ಪುಸ್ತಕಗಳನ್ನು 50ರಿಂದ ಕಳೆದಾಗ 50 - 3x ಆಗುತ್ತೆ ಮಕ್ಕಳೇ. ನಂತರ ಅವನಿಗೆ 8 ದೊರೆಯಿತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದ್ರೆ ಸಮೀಕರಣ ಏನಾಗುತ್ತೆ ಮಕ್ಕಳೇ, 50 - 3x = 8 ಆಗುತ್ತೆ ಮಕ್ಕಳೇ. ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಮಕ್ಕಳೇ. ನೋಡಿ ಮಕ್ಕಳೇ, 50 - 3x = 8 ಅಂತ ಇದೆ. ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕು. -3x = 8ಕ್ಕೆ 8 ಪ್ಲಸ್ 50 ಇಲ್ಲಿದೆ ಅಲ್ವಾ ಮಕ್ಕಳೇ. ಈ ಭಾಗದಲ್ಲಿ ಬಂದಾಗ -50 ಆಗುತ್ತೆ. 3x = 8ರಲ್ಲಿ 50 ಕಳೆದ್ರೆ -42 ಮಕ್ಕಳೇ ಇದೆ ಮಕ್ಕಳೇ. ಇಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಬೇಕು. ಇಲ್ಲಿ ಇಂಟು ಅಂದ್ರೆ ಗುಣಾಕಾರ ಇದೆ ಮಕ್ಕಳೇ. ಗುಣಾಕಾರ ಇದ್ದಾಗ ನಾವು ಭಾಗಾಕಾರವನ್ನ ಮಾಡಬೇಕಾಗುತ್ತೆ. ಅಂದ್ರೆ LHS ಮತ್ತು RHS ಎರಡೂ ಭಾಗದಲ್ಲೂ ಸಹ ಒಂದೇ ಸಂಖ್ಯೆಯಿಂದ ಅಂದ್ರೆ ಈ ಸಂಖ್ಯೆಯಿಂದ ನಾವು ಭಾಗಿಸ್ಬೇಕಾಗುತ್ತೆ. ಹಾಗಾದ್ರೆ ನೋಡಿ, -3x/3 = -42/3. ಹಾಗಾದ್ರೆ ಈ 3 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. 3 1 3, ಇಲ್ಲೂ ಸಹ 3 1 3 ಮಕ್ಕಳೇ. 1 ಉಳಿಯುತ್ತೆ, 12 ಆಗುತ್ತೆ ಮಕ್ಕಳೇ. 3 4 12. ನಂತರ ಈ ಮೈನಸ್ ಸಹ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಆಗ ಎಕ್ಸ್ ನ ಬೆಲೆ ಏನಾಗುತ್ತೆ ಮಕ್ಕಳೇ, 14. ಅರ್ಥ ಆಯ್ತಲ್ವಾ ಮಕ್ಕಳೇ. ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಬೆನ್ ಹಾಲಳು ಒಂದು ಸಂಖ್ಯೆಯನ್ನು ಯೋಚಿಸುತ್ತಾಳೆ. ಆ ಸಂಖ್ಯೆಗೆ 19 ಕೂಡಿ ಬಂದ ಮೊತ್ತವನ್ನು 5ರಿಂದ ಭಾಗಿಸಿದಾಗ ಅವಳಿಗೆ 8 ದೊರೆಯುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ. ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಸಮೀಕರಣವನ್ನ ಬರೆಯೋದಕ್ಕೆ ಸುಲಭ ಆಗುತ್ತೆ ಮಕ್ಕಳೇ. ನೋಡಿ, ಇಬೆನ್ ಹಾಲಳು ಯೋಚಿಸಿದ ಸಂಖ್ಯೆ ಯಾವುದು ಅಂತ ನಮಗೆ ಗೊತ್ತಿಲ್ಲ ಮಕ್ಕಳೇ. ಇಬೆನ್ ಹಾಲಳು ಯೋಚಿಸಿದ ಸಂಖ್ಯೆಯನ್ನ ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಆ ಸಂಖ್ಯೆಗೆ 19 ಕೂಡಿ ಅಂತ ಕೊಟ್ಟಿದ್ದಾರೆ. ಆ ಸಂಖ್ಯೆಗೆ 19 ಕೂಡಿದ್ರೆ x + 19 ಆಗುತ್ತೆ ಮಕ್ಕಳೇ. ಬಂದ ಮೊತ್ತವನ್ನು 5ರಿಂದ ಭಾಗಿಸಿದಾಗ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅಂದ್ರೆ ಈ ಬಂದ ಮೊತ್ತವನ್ನ 5ರಿಂದ ಭಾಗಿಸಬೇಕು. ಅಂದ್ರೆ x + 19/5 ಆಗುತ್ತೆ. ಅವಳಿಗೆ 8 ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅಂದ್ರೆ ಸಮೀಕರಣದಲ್ಲಿ ಈಕ್ವಲ್ಸ್ ಟು ನಂತರ 8 ಬರುತ್ತೆ ಅಂತ ಅರ್ಥ ಆಯ್ತು ಮಕ್ಕಳೇ. ಹಾಗಾದ್ರೆ ನೋಡಿ, x + 19/5 = 8 ಅಂತ ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ನಮಗೆ ಸಿಗ್ತಕ್ಕಂಥ ಸಮೀಕರಣವನ್ನ ಗಮನಿಸಿ. x + 19 = 8 ಇಂಟು ಇಲ್ಲಿ ಛೇದದಲ್ಲಿರೋದು ಈ ಭಾಗದಲ್ಲಿ ಬಂದಾಗ 8 ಆಗುತ್ತೆ ಮಕ್ಕಳೇ. 8 ×
5. ನಂತರ x ಪ್ಲಸ್ 19 ಇಸ್ ಈಕ್ವಲ್ ಟು 8 5 40. ನಂತರ x ನ ಬೆಲೆ ಕಂಡುಹಿಡಬೇಕಾಗಿರುತ್ತಲ್ವಾ ಮಕ್ಕಳೇ, ಹಾಗಾದ್ರೆ x ಇಸ್ ಈಕ್ವಲ್ ಟು 40 ಪ್ಲಸ್ 19 ಇರೋದು ಈ ಸೈಡ್ ಬಂದಾಗ ಮೈನಸ್ 19 ಆಗುತ್ತೆ. ನಂತರ 40ರಲ್ಲಿ 19 ಕಳೆದ್ರೆ ಎಷ್ಟು ಮಕ್ಕಳೇ? 21. ಹಾಗಾದ್ರೆ x ನ ಬೆಲೆ ಏನು ಮಕ್ಕಳೇ? 21. ನಂತರ ಜಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಅನ್ವರ್ ಒಂದು ಸಂಖ್ಯೆಯನ್ನು ಯೋಚಿಸುತ್ತಾನೆ. ಆ ಸಂಖ್ಯೆಯ 2ನೇ 5ರಷ್ಟರಿಂದ 7 ತೆಗೆದಾಗ ಅವನಿಗೆ 23 ದೊರೆಯುತ್ತದೆ. ಹಾಗಾದ್ರೆ ನೋಡಿ ಮಕ್ಕಳೇ, ಅನ್ವರ್ ಯೋಚಿಸಿದ ಸಂಖ್ಯೆ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಅನ್ವರ್ ಯೋಚಿಸಿದ ಸಂಖ್ಯೆಯನ್ನ x ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ಆ ಸಂಖ್ಯೆಯ 2ನೇ 5ರಷ್ಟು ಅಂತ ಕೇಳಿದ್ದಾರೆ. ಆ ಸಂಖ್ಯೆ ಅಂದ್ರೆ x ಸಂಖ್ಯೆ ಮಕ್ಕಳೇ. ಆ ಸಂಖ್ಯೆಯ 2ನೇ 5ರಷ್ಟು ಅಂತಂದಾಗ 5x/2 ಆಗುತ್ತೆ. ನಂತರ ಆ ಸಂಖ್ಯೆಯಲ್ಲಿ 7 ತೆಗೆದಾಗ ಅಂದ್ರೆ ಮೈನಸ್ ಮಾಡಬೇಕು ಮಕ್ಕಳೇ. 5x/2 ಮೈನಸ್ 7. ನಂತರ ಬರುವ ಉತ್ತರ ಏನಾಗುತ್ತೆ ಮಕ್ಕಳೇ? 23 ಆಗುತ್ತೆ. ಈಕ್ವಲ್ಸ್ ಟು ನಂತರ 23 ಆಗುತ್ತೆ. ಹಾಗಾದ್ರೆ ನೋಡಿ ಮಕ್ಕಳೇ, ನಮಗೆ ಸಮೀಕರಣ ಸಿಕ್ಕೇ ಬಿಡ್ತು. 5x/2 ಮೈನಸ್ 7 ಇಸ್ ಈಕ್ವಲ್ ಟು 23. ನೋಡಿ ಮಕ್ಕಳೇ, 5x/2 ಇಸ್ ಈಕ್ವಲ್ ಟು 23. ಇಲ್ಲಿ ಮೈನಸ್ 7 ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ ಪ್ಲಸ್ 7 ಆಗುತ್ತೆ ಮಕ್ಕಳೇ. ನಂತರ ನೋಡಿ 5x/2 23ಕ್ಕೆ 7 ಕೂಡಿದ್ರೆ 30. x ನ ಬೆಲೆಯನ್ನ ಕಂಡುಹಿಡಬೇಕು. ಆಗ ಏನ್ ಮಾಡಬೇಕು? x ಇಸ್ ಈಕ್ವಲ್ ಟು 30. ನಂತರ ಇಲ್ಲಿ ವ್ಯುತ್ಕ್ರಮ ಆಗುತ್ತೆ ಮಕ್ಕಳೇ. 2/5. 5 1 5, 5 6 30. ನಂತರ ನೋಡಿ ಮಕ್ಕಳೇ, x ನ ಬೆಲೆ ಏನಾಗುತ್ತೆ? 6 2 12. x ನ ಬೆಲೆ 12 ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 2 ಗಮನಿಸಿ ಮಕ್ಕಳೇ. ಮುಂದಿನವುಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಎ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚು ಅಂಕಗಳು ಇನ್ನೊಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕಗಳ 2ರಷ್ಟಕ್ಕಿಂತ 7 ಹೆಚ್ಚಿದೆ. ಪಡೆದ ಅತಿ ಹೆಚ್ಚು ಅಂಕ 87 ಆದರೆ ಕಡಿಮೆ ಅಂಕ ಎಷ್ಟು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ಅತಿ ಕಡಿಮೆ ಅಂಕಗಳು ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಮಕ್ಕಳೇ. ಆ ಅತಿ ಕಡಿಮೆ ಅಂಕಗಳನ್ನ x ಆಗಿರಲಿ ಅಂತ ತೆಗೆದುಕೊಳ್ಳೋಣ. ನಂತರ 2ರಷ್ಟಕ್ಕಿಂತ 7 ಹೆಚ್ಚಿದೆ. ಆ x ಇದೆ ಅಲ್ವಾ ಮಕ್ಕಳೇ, x 2ರಷ್ಟಕ್ಕಿಂತ 7 ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದ್ರೆ 2x ಪ್ಲಸ್ 7 ಆಗುತ್ತೆ. ನಂತರ ಪಡೆದ ಅತಿ ಹೆಚ್ಚು ಅಂಕ ಎಷ್ಟು ಮಕ್ಕಳೇ? 87. ಹಾಗಾದ್ರೆ ನಮಗಿಲ್ಲಿ ಸಮೀಕರಣ ಸಿಕ್ತು ನೋಡಿ ಮಕ್ಕಳೇ. 2x ಪ್ಲಸ್ 7 ಇಸ್ ಈಕ್ವಲ್ ಟು 87. ಇದರಲ್ಲಿ ನಾವು x ನ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳೇ. ನೋಡಿ 2x ಇಸ್ ಈಕ್ವಲ್ ಟು 87. 7 ಈ ಭಾಗದಲ್ಲಿ ತೆಗೆದುಕೊಂಡಾಗ ಮೈನಸ್ 7 ಆಗುತ್ತೆ ಮಕ್ಕಳೇ. ನಂತರ 2x ಇಸ್ ಈಕ್ವಲ್ ಟು 87ರಲ್ಲಿ 7 ಕಳೆದ್ರೆ 80 ಮಕ್ಕಳೇ. ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ. ಗುಣಾಕಾರ ಇದ್ದಾಗ ನಾವು ಭಾಗಾಕಾರ ಮಾಡಬೇಕು. LHS ಮತ್ತು RHS ಎರಡೂ ಭಾಗದಲ್ಲೂ ಸಹ ಈ ಸಂಖ್ಯೆಯಿಂದ ನಾವು ಭಾಗಿಸಬೇಕಾಗುತ್ತೆ. 2x/2 ಇಸ್ ಈಕ್ವಲ್ ಟು 80/2. ಈ ಮೊದಲು ಈ ರೀತಿ ನೀವು ಹಂತಗಳ ಮೂಲಕ ಲೆಕ್ಕಗಳನ್ನ ಮಾಡಿದ್ರಲ್ವಾ ಮಕ್ಕಳೇ, ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ x ಇಸ್ ಈಕ್ವಲ್ ಟು 80/2 ಹಾಕೊಂಡು ಸಹ ನಾವು ಮಾಡಬಹುದು. ಈ 2 ಹೋಗುತ್ತೆ ಮಕ್ಕಳೇ. 2 1 2, 2 4 8, 2 0 0. ಹಾಗಾದ್ರೆ x ನ ಬೆಲೆ ಏನು ಮಕ್ಕಳೇ? x ನ ಬೆಲೆ 40. ಹಾಗಾದ್ರೆ ನೋಡಿ ಮಕ್ಕಳೇ, ಅತಿ ಕಡಿಮೆ ಅಂಕ ಎಷ್ಟು ಅಂತ ಕೇಳಿದರೆ ಅತಿ ಕಡಿಮೆ ಪಡೆದ ಅಂಕ ಎಷ್ಟು ಮಕ್ಕಳೇ? 40. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಸಮದ್ವಿಬಾಹು ತ್ರಿಭುಜದಲ್ಲಿ ಪಾದ ಕೋನಗಳು ಸಮನಾಗಿವೆ. ಶೃಂಗ ಕೋನವು 40 ಡಿಗ್ರಿ ಆದರೆ ಪಾದ ಕೋನಗಳ ಅಳತೆ ಎಷ್ಟು? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಎಂದು ನೆನಪಿಸಿಕೊಳ್ಳಿ ಅಂತ ಇದೆ ಮಕ್ಕಳೇ. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಮಕ್ಕಳೇ? 180 ಡಿಗ್ರಿಗೆ ಸಮ ಇರುತ್ತೆ ಅಲ್ವಾ. ಸಮದ್ವಿಬಾಹು ತ್ರಿಭುಜ ಅಂದ್ರೆ 2 ಬಾಹುಗಳು ಸಮವಾಗಿರ್ತಾವ ಮಕ್ಕಳೇ, ಹೌದಲ್ವಾ ಮಕ್ಕಳೇ? ಹಾಗಾದ್ರೆ ಇಲ್ಲಿ ನೋಡಿ, ಈ 2 ಬಾಹುಗಳು ಸಮವಾಗಿವೆ. ಇದು ಶೃಂಗ ಕೋನ ಮಕ್ಕಳೇ. ಶೃಂಗ ಕೋನವು 40 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲಿ ಪಾದ ಕೋನಗಳ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಪಾದ ಕೋನಗಳ ಅಳತೆ ನಮಗೆ ಗೊತ್ತಿಲ್ಲ ಮಕ್ಕಳೇ. ಹಾಗಾದ್ರೆ ಪಾದ ಕೋನಗಳು x ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ ಮಕ್ಕಳೇ. ಪಾದ ಕೋನಗಳು x ಆಗಿರಲಿ. ಸಮದ್ವಿಬಾಹು ತ್ರಿಭುಜದ ಪಾದ ಕೋನಗಳು ಎಷ್ಟಿರ್ತವೆ ಮಕ್ಕಳೇ? 2 ಪಾದ ಕೋನಗಳು ಇರ್ತವೆ. ಇಲ್ಲಿ ನೋಡಿ ಮಕ್ಕಳೇ, ಬಿ ಮತ್ತು ಸಿ ಪಾದ ಕೋನಗಳು ಮಕ್ಕಳೇ. ಹಾಗಾದ್ರೆ ನೋಡಿ ಮಕ್ಕಳೇ, ಕೋನ ಎ, ಕೋನ ಬಿ, ಕೋನ ಸಿ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಮಕ್ಕಳೇ? 180 ಡಿಗ್ರಿಗೆ ಸಮವಾಗಿರುತ್ತೆ. ಹಾಗಾದ್ರೆ ಕೋನ ಎ ದ ಅಳತೆ ಎಷ್ಟು ಮಕ್ಕಳೇ? 40 ಡಿಗ್ರಿ. ಬಿ ಕೋನದ ಅಳತೆ ಎಷ್ಟು ಮಕ್ಕಳೇ? ಗೊತ್ತಿಲ್ಲ. ಹಾಗಾದ್ರೆ x ಅಂತ ತೆಗೆದುಕೊಳ್ಳೋಣ.
ಸಿ ಕೋನದ ಅಳತೆನೂ ಸಹ ನಮಗೆ ಗೊತ್ತಿಲ್ಲ, ಹಾಗಾದ್ರೆ ಅದನ್ನು ಸಹ ಎಕ್ಸ್ ಅಂತ ತೆಗೆದುಕೊಂಡಿದೀವಿ ಮಕ್ಕಳೇ. ಈಕ್ವಲ್ಸ್ ಟು 180 ಡಿಗ್ರಿ. ಹಾಗಾದ್ರೆ ನಾವು ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕಾಗಿರುತ್ತಲ್ವಾ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಎಷ್ಟು ಎಕ್ಸ್ ಗಳಿವೆ ಮಕ್ಕಳೇ? 2 ಎಕ್ಸ್ ಗಳಿವೆ. ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ. ಹಾಗಾದ್ರೆ 2 ಎಕ್ಸ್ ಅಂತ ತೆಗೆದುಕೊಳ್ಳಿ. ನಂತರ 180 ಡಿಗ್ರಿ, ಇಲ್ಲಿ ಪ್ಲಸ್ 40 ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ ಮೈನಸ್ 40 ಆಗುತ್ತೆ. ಮೈನಸ್ 40 ಡಿಗ್ರಿ. ನೋಡಿ ಮಕ್ಕಳೇ, 2x ಇಸ್ ಈಕ್ವಲ್ ಟು 180 ಡಿಗ್ರಿನಲ್ಲಿ 40 ಡಿಗ್ರಿಯನ್ನು ಕಳೆದ್ರೆ 140 ಡಿಗ್ರಿ ಆಗುತ್ತೆ. ನಂತರ ನೋಡಿ ಮಕ್ಕಳೇ, 2x ಇಲ್ಲಿ ಇಂಟು ಇದೆ ಮಕ್ಕಳೇ. ಇಂಟು ಇದ್ದಾಗ ಏನ್ ಮಾಡಬೇಕು? LHS ಮತ್ತು RHS ಅಲ್ಲಿ ಎರಡೂ ಭಾಗದಲ್ಲೂ ಸಹ ನೀವು 2ರಿಂದ ಭಾಗಿಸಬೇಕಾಗುತ್ತೆ ಅಲ್ವಾ. ಇಸ್ ಈಕ್ವಲ್ ಟು 140/2 ಅಂತಾನೂ ಸಹ ಮಾಡಬಹುದು ಮಕ್ಕಳೇ. ಆದ್ರೆ ಇಲ್ಲಿ ಸರಳ ಸಮೀಕರಣದ ನಿಯಮಗಳಿಗೆ ತಕ್ಕಂತೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. 2x/2 ಇಸ್ ಈಕ್ವಲ್ ಟು 140/2. ಈ 2 ಈ 2ಕ್ಕೆ ಹೋಗುತ್ತೆ ಮಕ್ಕಳೇ. 2 1 2, 2 7 14, 2 0 0. ಹಾಗಾದ್ರೆ ಎಕ್ಸ್ ನ ಬೆಲೆ ಏನು ಮಕ್ಕಳೇ? 70 ಡಿಗ್ರಿ. ಪಾದ ಕೋನಗಳ ಅಳತೆ ಎಷ್ಟು ಮಕ್ಕಳೇ? ಹಾಗಾದ್ರೆ 70 ಡಿಗ್ರಿ ಮಕ್ಕಳೇ. ಒಂದು ಪಾದ ಕೋನದ ಅಳತೆ 70 ಡಿಗ್ರಿ ಆದ್ರೆ ಇನ್ನೊಂದು ಪಾದದ ಕೋನನು ಸಹ 70 ಡಿಗ್ರಿ ಆಗಿರುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಇದು 70 ಡಿಗ್ರಿ ಆದ್ರೆ ಇದು ಸಹ 70 ಡಿಗ್ರಿ. ಎಷ್ಟಾಗುತ್ತೆ? 70 ಪ್ಲಸ್ 70 ಎಷ್ಟಾಗುತ್ತೆ ಮಕ್ಕಳೇ? 140 ಆಗುತ್ತೆ ಮಕ್ಕಳೇ. 140ಕ್ಕೆ ಈ 40 ಕೂಡಿ ಮಕ್ಕಳೇ 180 ಡಿಗ್ರಿ ಆಗುತ್ತೆ. ಹಾಗಾದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಲ್ವಾ ಮಕ್ಕಳೇ. ಇಲ್ಲೂ ಸಹ 180 ಡಿಗ್ರಿ ಆಯ್ತು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಸಚಿನ್ ರಾಹುಲ್ ಗಳಿಸಿದ ರನ್ಗಳಿಗಿಂತ 2ರಷ್ಟು ರನ್ ಗಳಿಸುತ್ತಾನೆ. ಅವರಿಬ್ಬರು ಒಟ್ಟಾಗಿ ಗಳಿಸಿದ ರನ್ಗಳು ದ್ವಿಶತಕಕ್ಕಿಂತ 2 ಕಡಿಮೆ ಇದ್ದರೆ ಒಬ್ಬೊಬ್ಬರು ಗಳಿಸಿದ ರನ್ಗಳೆಷ್ಟು ಅಂತ ಕೇಳಿದಾರೆ ಮಕ್ಕಳೇ. ಈ ಹೇಳಿಕೆಯನ್ನ ಮತ್ತೆ ಪುನಃ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ರಾಹುಲ್ ಗಳಿಸಿದ ರನ್ಗಳು ಎಷ್ಟು ಮಕ್ಕಳೇ? ನಮಗೆ ಗೊತ್ತಿಲ್ಲ ಮಕ್ಕಳೇ. ರಾಹುಲ್ ಗಳಿಸಿದ ರನ್ಗಳನ್ನ ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ. ಅವನ 2ರಷ್ಟು ಸಚಿನ್ ಗಳಿಸಿದ ರನ್ಗಳು ಮಕ್ಕಳೇ. ರಾಹುಲ್ ಎಷ್ಟು ರನ್ಗಳನ್ನ ಗಳಿಸಿರ್ತಾನಲ್ವಾ ಮಕ್ಕಳೇ, ಆ ರನ್ಗಳ 2ರಷ್ಟು ರನ್ಗಳನ್ನ ಸಚಿನ್ ಗಳಿಸಿರ್ತಾನ ಮಕ್ಕಳೇ. ಹಾಗಾದ್ರೆ ಅವನ 2ರಷ್ಟು ಸಚಿನ್ ಗಳಿಸಿದ ರನ್ಗಳು ಎಷ್ಟು ಮಕ್ಕಳೇ? 2x. ನಂತರ ನೋಡಿ ಮಕ್ಕಳೇ, ಅವರಿಬ್ಬರು ಒಟ್ಟಾಗಿ ಗಳಿಸಿದ ರನ್ಗಳು ದ್ವಿಶತಕಕ್ಕಿಂತ 2 ಕಡಿಮೆ ಇದ್ದರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ದ್ವಿಶತಕ ಅಂದ್ರೆ, ಶತಕ ಅಂದ್ರೆ 100 ಮಕ್ಕಳೇ. ದ್ವಿಶತಕ ಅಂದ್ರೆ 200. 200ಕ್ಕೆ 2 ಕಡಿಮೆ ಇದ್ದರೆ ಅಂದ್ರೆ ಎಷ್ಟಾಗುತ್ತೆ ಮಕ್ಕಳೇ? 2 ಕಡಿಮೆ ಇದ್ರೆ ಅಂದ್ರೆ 198 ಆಗುತ್ತೆ ಮಕ್ಕಳೇ. ಹಾಗಾದ್ರೆ ನೋಡಿ, ಸಮೀಕರಣ ನಿಮಗೆ ಸಿಕ್ತಲ್ವಾ? ಒಟ್ಟು ರನ್ಗಳ ಮೊತ್ತ x ಪ್ಲಸ್ 2x ಇಸ್ ಈಕ್ವಲ್ ಟು 198. x ಪ್ಲಸ್ 2x ಅಂತ ಇದೆ ಮಕ್ಕಳೇ. ಹಾಗಾದ್ರೆ ಇವೆರಡನ್ನು ಸಹ ಕೂಡಿ ಮಕ್ಕಳೇ. 2xಗೆ 1x ಅನ್ನ ಕೂಡಿದ್ರೆ 3x ಆಗುತ್ತೆ. 3x ಇಸ್ ಈಕ್ವಲ್ ಟು 198. x ಅನ್ನ ಸಪರೇಟ್ ಮಾಡ್ಬೇಕಲ್ವಾ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಇಂಟು ಇದೆ ಮಕ್ಕಳೇ. ಇಂಟು ಇದ್ದಾಗ ಏನ್ ಮಾಡಬೇಕು? ನಾವು ಇದೇ ಸಂಖ್ಯೆಯಿಂದ LHS ಮತ್ತು RHS ಕಡೆ ಭಾಗಿಸಬೇಕಾಗುತ್ತೆ. 3x/3 ಇಸ್ ಈಕ್ವಲ್ ಟು 198/3. ಈ 3ಕ್ಕೆ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ನಂತರ ನೋಡಿ, 3 1 3, 3 6 18, 1 ಉಳಿಯುತ್ತೆ, ಮತ್ತೆ 18 ಆಗುತ್ತೆ. 3 6 18. ಹಾಗಾದ್ರೆ ಎಕ್ಸ್ ನ ಬೆಲೆ ಏನು ಮಕ್ಕಳೇ? 66. ನಂತರ ನೋಡಿ ಮಕ್ಕಳೇ, ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಒಬ್ಬೊಬ್ಬರು ಗಳಿಸಿದ ರನ್ಗಳೆಷ್ಟು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ರಾಹುಲ್ ಗಳಿಸಿದ ರನ್ಗಳೆಷ್ಟು ಮಕ್ಕಳೇ? 66. ಹಾಗಾದ್ರೆ ಸಚಿನ್ ಗಳಿಸಿದ ರನ್ಗಳೆಷ್ಟು ಮಕ್ಕಳೇ? ರಾಹುಲ್ ಎಷ್ಟು ರನ್ಗಳನ್ನ ಗಳಿಸಿರ್ತಾನೋ ಅದರ 2ರಷ್ಟು ರನ್ಗಳನ್ನ ಸಚಿನ್ ಗಳಿಸಿರ್ತಾನ ಮಕ್ಕಳೇ. ಹಾಗಾದ್ರೆ ಸಚಿನ್ ಗಳಿಸಿದ ರನ್ಗಳೆಷ್ಟು ಮಕ್ಕಳೇ? 2x. ಅಂದ್ರೆ 2 ಇಂಟು 66 ಮಾಡಬೇಕಾಗುತ್ತೆ ಮಕ್ಕಳೇ. ನೋಡಿ, 2 ಇಂಟು ಎಕ್ಸ್ ನ ಬೆಲೆ 66. ಅಂದ್ರೆ ರಾಹುಲ್ ಗಳಿಸಿದ ಅಂಕಗಳು 66. 2 ಇಂಟು 66 ಮಾಡಿ ಮಕ್ಕಳೇ. ಉತ್ತರ ಎಷ್ಟು ಬರುತ್ತೆ? 132. ಸಚಿನ್ ಗಳಿಸಿದ ರನ್ಗಳೆಷ್ಟು ಮಕ್ಕಳೇ? 132. ನಂತರ ಮುಖ್ಯ ಪ್ರಶ್ನೆ 3 ಗಮನಿಸಿ ಮಕ್ಕಳೇ. ಮುಂದಿನವುಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಲೆಕ್ಕ, ಇರ್ಫಾನ್ ಬಳಿ ಪರ್ಮಿತ್ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಿದೆ. ಇರ್ಫಾನ್ ಬಳಿ 37 ಗೋಲಿಗಳಿದ್ದರೆ ಪರ್ಮಿತ್ ನ ಬಳಿ ಇರುವ ಗೋಲಿಗಳೆಷ್ಟು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ಪರ್ಮಿತ್ ನ ಬಳಿ ಇರುವ ಗೋಲಿಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ ಮಕ್ಕಳೇ. ಹಾಗಾದ್ರೆ ಪರ್ಮಿತ್ ನ ಬಳಿ ಇರುವ ಗೋಲಿಗಳ ಸಂಖ್ಯೆಯನ್ನು ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ. ನೋಡಿ ಮಕ್ಕಳೇ, ಇರ್ಫಾನ್ ಬಳಿ ಪರ್ಮಿತ್ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದ್ರೆ ಇದಕ್ಕೆ ಸಮೀಕರಣ ಏನಾಗುತ್ತೆ? ಪರ್ಮಿತ್ ನ ಬಳಿ ಇರುವ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಿವೆ. ಹಾಗಾದ್ರೆ ಹೇಗೆ ಬರೀಬಹುದು ಮಕ್ಕಳೇ? 5x ಪ್ಲಸ್ 7. ನಂತರ ಏನ್ ಕೇಳಿದಾರೆ ನೋಡಿ ಮಕ್ಕಳೇ, ಇರ್ಫಾನ್ ಬಳಿ 37 ಗೋಲಿಗಳಿದ್ದರೆ ಈಕ್ವಲ್ಸ್ ಟು, ನಂತರ ನಮಗೆ ಸೂತ್ರ ಸಿಕ್ತು 37 ಬರುತ್ತೆ ಅಂತ.
ಇರ್ಫಾನ್ನ ಬಳಿ ಇರುವ ಗೋಲಿಗಳು 37. ಹಾಗಾದ್ರೆ ಸಮೀಕರಣ ನೋಡಿ ಮಕ್ಕಳೇ, 5x + 7 = 37. x ನ ಬೆಲೆಯನ್ನ ಕಂಡುಹಿಡಿಬೇಕಲ್ವಾ. 5x = 37. ಇಲ್ಲಿ +7 ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ -7 ಆಗುತ್ತೆ. 5x = 37ರಲ್ಲಿ 7ನ್ನ ಕಳೆದ್ರೆ 30 ಮಕ್ಕಳೇ. ಈ ಗುಣಾಕಾರ ಇದೆ ಮಕ್ಕಳೇ. ಹಾಗಾಗಿ ಸಮತೋಲಿತ ಸಮೀಕರಣಕ್ಕಾಗಿ LHS ಮತ್ತು RHS ಕಡೆ ನಾವು 5ರಿಂದ ಭಾಗಿಸಬೇಕು. 5x/5 = 30/5. ಈ ರೀತಿನಾದ್ರೂ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ x = 30/5 ಅಂತ ಸಹ ನಾವು ಮಾಡಬಹುದು ಮಕ್ಕಳೇ. ಈ 5 ಈ 5ಕ್ಕೆ ಹೋಗುತ್ತೆ. 5 × 5 5 × 30. ಹಾಗಾದ್ರೆ x ನ ಬೆಲೆ ಏನು ಮಕ್ಕಳೇ? 6. ಹಾಗಾದ್ರೆ ಪರ್ಮಿಟ್ ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟು ಮಕ್ಕಳೇ? 6 ಮಕ್ಕಳೇ. ಹಾಗಾದ್ರೆ ನಾವು ಪರೀಕ್ಷಿಸ್ಕೊಳ್ಬಹುದಲ್ವಾ ಮಕ್ಕಳೇ? ನಾನು ಉದಾಹರಣೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಸಮೀಕರಣವನ್ನ ಹಾಕೊಳ್ಳಿ ಮಕ್ಕಳೇ. 5x + 7 = 37 ಇದೆ ಅಲ್ವಾ ಮಕ್ಕಳೇ ಸಮೀಕರಣ. ಹಾಗಾದ್ರೆ x ನ ಬೆಲೆ ಏನು ಮಕ್ಕಳೇ? 6. 5 × 6. 5x ಅಂದ್ರೆ ಇಲ್ಲಿ ಇಂಟು ಮಾಡಬೇಕಾಗುತ್ತೆ. +7 = 37. 5 × 30. 30 + 7 = 37. 30ಕ್ಕೆ 7ನ್ನು ಕೂಡಿದ್ರೆ 37 = 37. ನೋಡಿ ಮಕ್ಕಳೇ, LHS ಮತ್ತು RHS ಯಾವಾಗಲೂ ಸಹ ಸಮವಾಗಿರ್ತವೆ, ಒಂದೇ ಮೌಲ್ಯವನ್ನ ಹೊಂದಿರ್ತವೆ ಅಂತ ನಾ ಹೇಳಿದ್ನಲ್ವಾ ಮಕ್ಕಳೇ. LHS ಸಹ 37 ಇದೆ, RHS ಸಹ 37 ಇದೆ. ಹಾಗಾದ್ರೆ ಈ ಉತ್ತರ ಸರಿ ಇದೆ ಮಕ್ಕಳೇ. ಹೀಗೆ ನಾವು ಪರೀಕ್ಷಿಸಿಕೊಳ್ಳಬಹುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನೋಡಿ ಮಕ್ಕಳೇ, ಎರಡನೆಯ ಲೆಕ್ಕ. ಲಕ್ಷ್ಮಿಯ ತಂದೆಗೆ 49 ವರ್ಷಗಳು. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿವೆ. ಹಾಗಾದ್ರೆ ಲಕ್ಷ್ಮಿಯ ವಯಸ್ಸೆಷ್ಟು ಅಂತ ಕೇಳಿದಾರೆ ಮಕ್ಕಳೇ. ತುಂಬಾನೇ ಸುಲಭ ಇದೆ. ನೀವು ಸಮೀಕರಣವನ್ನ ಬರೆಯೋದನ್ನ ಕಲ್ತ್ರೆ ಆ ಲೆಕ್ಕವನ್ನ ನೀವು ಸುಲಭವಾಗಿ ಮಾಡಬಹುದು. ನೋಡಿ ಮಕ್ಕಳೇ, ಇಲ್ಲಿ ಲಕ್ಷ್ಮಿಯ ವಯಸ್ಸೆಷ್ಟು ಅಂತ ನಮಗೆ ಗೊತ್ತಿಲ್ಲ. ಲಕ್ಷ್ಮಿಯ ವಯಸ್ಸನ್ನ ಕಂಡುಹಿಡಿಬೇಕು ಅಲ್ವಾ. ಹಾಗಾದ್ರೆ ಲಕ್ಷ್ಮಿಯ ವಯಸ್ಸನ್ನ x ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ. ನೀವು ಇಲ್ಲಿ ಯಾವುದೇ ಒಂದು ಅಕ್ಷರವನ್ನ ತೆಗೆದುಕೊಳ್ಬಹುದು ಮಕ್ಕಳೇ. ನಂತರ ಇಲ್ಲಿ ಏನ್ ಕೇಳಿದಾರೆ ನೋಡಿ, ಲಕ್ಷ್ಮಿಯ ವಯಸ್ಸಿನ 3ರಷ್ಟು. ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ ಅಂತ ಕೇಳಿದ್ದಾರೆ. ಲಕ್ಷ್ಮಿಯ ವಯಸ್ಸಿನ 3ರಷ್ಟು ಅಂದ್ರೆ 3x ಆಗುತ್ತೆ ಮಕ್ಕಳೇ. ನಂತರ ಏನ್ ಕೇಳಿದಾರೆ ನೋಡಿ, 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿವೆ. 4 ವರ್ಷಗಳು ಹೆಚ್ಚಾಗಿವೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಾಗುತ್ತೆ? 3x + 4. ನಂತರ ನೋಡಿ ಮಕ್ಕಳೇ, ಲಕ್ಷ್ಮಿಯ ತಂದೆಗೆ 49 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಅಂದ್ರೆ RHS ನಿಮಗೆ ಸಿಕ್ತು ಅಲ್ವಾ ಮಕ್ಕಳೇ. = ನಂತರ 49 ಬರುತ್ತೆ. ಸಮೀಕರಣ ಗೊತ್ತಾಯ್ತಲ್ವಾ ಮಕ್ಕಳೇ? 3x + 4 = 49. ಹಾಗಾದ್ರೆ x ನ ಬೆಲೆಯನ್ನ ಕಂಡುಹಿಡಿಯಬೇಕು ಮಕ್ಕಳೇ. 3x = 49 +4 ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ -4 ಆಗುತ್ತೆ ಮಕ್ಕಳೇ. 3x = 49ರಲ್ಲಿ 4ನ್ನ ಕಳೆದ್ರೆ 45. ನಂತರ ನೋಡಿ ಮಕ್ಕಳೇ, ಗಮನಿಸಿ, ಈ ರೀತಿನೂ ಸಹ ಮಾಡಬಹುದು. x = 45/3. 3 × 3 3 × 3 1 ಉಳಿತು, 15 ಆಯ್ತು. 3 × 5 15. x ನ ಬೆಲೆ 15. ಇಲ್ಲಿ 3x ಇಲ್ಲಿ ಇಂಟು ಇದೆ ಮಕ್ಕಳೇ. ನಾವು ಭಾಗಾಕಾರವನ್ನ ಮಾಡಬೇಕು. ಅಂದ್ರೆ ಎರಡೂ ಭಾಗದಲ್ಲಿ RHS ಮತ್ತು LHS ಎರಡೂ ಭಾಗದಲ್ಲೂ ಸಹ ಗುಣಾಕಾರ ಇದ್ದಾಗ ಭಾಗಾಕಾರ ಮಾಡಬೇಕು. ಇದೇ ಸಂಖ್ಯೆಯಿಂದ ನಾವು ಭಾಗಾಕಾರ ಮಾಡಬೇಕಾಗುತ್ತೆ. 3x/3 = 45/3. ಈ 3 ಈ ಮೂಲಕ್ಕೆ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. 3 × 3 ಇಲ್ಲಿ 3 × 3 1 ಉಳಿಯುತ್ತೆ, 15 ಆಗುತ್ತೆ. 3 × 5 15. x ನ ಬೆಲೆ ಏನು ಮಕ್ಕಳೇ? 15. ಹಾಗಾದ್ರೆ ನೋಡಿ, ಲಕ್ಷ್ಮಿಯ ವಯಸ್ಸೆಷ್ಟು ಮಕ್ಕಳೇ? 15 ವರ್ಷಗಳು. ನೋಡಿ ಮಕ್ಕಳೇ, ಈ ಸಮೀಕರಣ ಸರಿನೋ ಇಲ್ವೋ ಅಂತ ನಾವು ಹೇಗೆ ನೋಡೋದು ಅಂದ್ರೆ 3x + 4 = 49 ಅಂತ ಇದೆ ಮಕ್ಕಳೇ ಅಲ್ವಾ. x ನ ಬೆಲೆ ನಮಗೆ ಗೊತ್ತಾಗಿದೆ. 3 × 15 + 4 = 49. 15 ಮೂರಲೆ 45 + 4 = 49. 45ಕ್ಕೆ 4ನ್ನು ಕೂಡಿದ್ರೆ 49 = 49. LHS ಮತ್ತು RHS ಎರಡೂ ಸಹ ಸಮವಾಗಿದ್ರೆ ನಾವು ಮಾಡಿದಂತಹ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಸುಂದರ ಗ್ರಾಮದ ಗ್ರಾಮಸ್ಥರು ಉದ್ಯಾನವನದಲ್ಲಿ ಗಿಡಗಳನ್ನು ನೆಟ್ಟರು. ಅವುಗಳಲ್ಲಿ ಕೆಲವು ಹಣ್ಣಿನ ಗಿಡಗಳು ಇದ್ದವು. ಇತರೆ ಗಿಡಗಳ ಸಂಖ್ಯೆಯು ಹಣ್ಣಿನ ಗಿಡಗಳ ಸಂಖ್ಯೆಯ 3ರಷ್ಟಕ್ಕಿಂತ 2 ಹೆಚ್ಚಿವೆ. ಇತರೆ ಗಿಡಗಳ ಸಂಖ್ಯೆ 77 ಆದರೆ ಹಣ್ಣಿನ ಗಿಡಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ.
ಹಣ್ಣಿನ ಗಿಡಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ. ಆಗ ಏನ್ ಮಾಡಬೇಕು, ಹಣ್ಣಿನ ಗಿಡಗಳ ಸಂಖ್ಯೆಯನ್ನು ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಬಹುದು ಮಕ್ಕಳೇ. ನಂತರ ನೋಡಿ, ಆ ಹಣ್ಣಿನ ಗಿಡಗಳ ಸಂಖ್ಯೆಯ 3ರಷ್ಟಕ್ಕಿಂತ 2 ಹೆಚ್ಚಿವೆ ಅಂತ ಕೊಟ್ಟಿದ್ದಾರೆ. ಹಣ್ಣಿನ ಗಿಡಗಳ ಸಂಖ್ಯೆಯ 3ರಷ್ಟಕ್ಕಿಂತ 2 ಹೆಚ್ಚು ಅಂದ್ರೆ ಎಷ್ಟಾಗುತ್ತೆ, 3x + 2. ನೋಡಿ ಮಕ್ಕಳೇ, ಇತರೆ ಗಿಡಗಳ ಸಂಖ್ಯೆಯನ್ನು ಸಹ ಕೊಟ್ಟಿದ್ದಾರೆ 77, ಅದು RHS ಆಗುತ್ತೆ ಮಕ್ಕಳೇ. ಹಾಗಾದ್ರೆ ನಿಮಗೆ ಸಮೀಕರಣ ಸಿಕ್ತು ಅಲ್ವಾ ಮಕ್ಕಳೇ, 3x + 2 = 77. ಹಾಗಾದ್ರೆ x ನ ಬೆಲೆಯನ್ನ ಕಂಡುಹಿಡಿಯಿರಿ ಮಕ್ಕಳೇ. 3x = 77 - 2. 3x = 77ರಲ್ಲಿ 2 ಕಳೆದ್ರೆ 75. ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ, ನಾವು ಒಂದೇ ಸಂಖ್ಯೆಯಿಂದ 2 ಭಾಗದಲ್ಲಿ ಭಾಗಿಸಬೇಕಾಗುತ್ತೆ. 3x/3 = 75/3. ಈ 3 ಈ 3ಕ್ಕೆ ಹೋಗುತ್ತೆ ಮಕ್ಕಳೇ. 3 1 3, 3 2 6 ಮಕ್ಕಳೇ. ಇಲ್ಲಿ 1 ಉಳಿಯುತ್ತೆ, 15 ಆಗುತ್ತೆ. 3 5 15. ಹಾಗಾದ್ರೆ x ನ ಬೆಲೆ ಏನು ಮಕ್ಕಳೇ, x ನ ಬೆಲೆ 25. ಹಾಗಾದ್ರೆ ಹಣ್ಣಿನ ಗಿಡಗಳ ಸಂಖ್ಯೆ ಎಷ್ಟು ಮಕ್ಕಳೇ, 25. ಹಾಗಾದ್ರೆ ಈ ಲೆಕ್ಕವನ್ನು ಸಹ ನಾವು ಪರೀಕ್ಷಿಸಿ ನೋಡೋಣವಾ ಮಕ್ಕಳೇ. ನೋಡಿ, ನಿಮ್ ನೋಟ್ಸ್ ಅಲ್ಲಿ ಏನು ಬರೆಯೋ ಅವಶ್ಯಕತೆ ಇಲ್ಲ ಮಕ್ಕಳೇ, ನಾನು ಹಾಗೆಯೇ ತೋರಿಸ್ತಾ ಇದ್ದೀನಿ. 3x + 2 = 77. x ನ ಬೆಲೆ ನಮಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ. 3 × x ನ ಬೆಲೆ ಎಷ್ಟು ಮಕ್ಕಳೇ, 25. ನೋಡಿ, 25 + 2 = 77. 25 3 ಎಷ್ಟು ಮಕ್ಕಳೇ, 75 + 2 = 77. ಹಾಗಾದ್ರೆ ನೋಡಿ, 75ಕ್ಕೆ 2 ಕೂಡಿ ಮಕ್ಕಳೇ 77 ಆಗುತ್ತೆ. 77 = 77. ನೋಡಿ ಮಕ್ಕಳೇ, LHS ಮತ್ತು RHS ಎರಡೂ ಸಹ ಸಮವಾಗಿದೆ ಅಲ್ವಾ ಮಕ್ಕಳೇ. ಹಾಗಾದ್ರೆ ಈ ಲೆಕ್ಕ ಸರಿಯಾಗಿದೆ ಮಕ್ಕಳೇ. ಹೀಗೆ ನಾವು ಪರೀಕ್ಷಿಸಿ ನಾವು ಮಾಡಿದಂತಹ ಲೆಕ್ಕ ಸರಿ ಇದೆಯೋ ಇಲ್ವೋ ಅಂತ ನಾವು ತಿಳ್ಕೋಬಹುದು ಮಕ್ಕಳೇ. ಕೊನೆಯ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ಒಗಟನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ನಾನೊಂದು ಸಂಖ್ಯೆ, ನಾನು ಯಾರು ಹೇಳಿ, ನನ್ನ 7ರಷ್ಟು ಮತ್ತೆ ಅದಕ್ಕೆ 50, ತ್ರಿಶತಕಕ್ಕೆ ಇನ್ನೂ 40 ಬೇಕು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಒಗಟನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಹೇಳಿಕೆ ರೂಪದಲ್ಲಿ ನೀವು ನೋಡಿದ್ರಲ್ವಾ ಮಕ್ಕಳೇ, ಅದೇ ರೀತಿಯಲ್ಲಿ ಒಗಟಿನ ರೂಪದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ನಾನೊಂದು ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನಾನೊಂದು ಸಂಖ್ಯೆ ಅನ್ನೋದು ಯಾವ ಸಂಖ್ಯೆ ಅಂತ ನಮ್ಗೆ ಗೊತ್ತಿಲ್ಲ. ಆ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಲ್ವಾ. ನಾನೊಂದು ಸಂಖ್ಯೆ ಏನಾಗಿರ್ಲಿ ಅಂತ ನಾವು ತೆಗೆದುಕೊಳ್ಳೋಣ ಮಕ್ಕಳೇ, x ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಆ ಸಂಖ್ಯೆ x ಆಗಿರಲಿ. ನನ್ನ 7ರಷ್ಟು ಅಂತ ಕೊಟ್ಟಿದ್ದಾರೆ. ಆ ಸಂಖ್ಯೆ x ಆಗಿತ್ತು ಮಕ್ಕಳೇ. ಆ x ಸಂಖ್ಯೆಯ 7ರಷ್ಟು ಅಂದ್ರೆ 7x ಆಗುತ್ತೆ. ನಂತರ ಏನ್ ಕೊಟ್ಟಿದ್ದಾರೆ ನೋಡಿ, ಮತ್ತೆ ಅದಕ್ಕೆ 50. ಮತ್ತೆ ಅದಕ್ಕೆ 50 ಅಂದ್ರೆ +50 ಮಾಡಬೇಕು ಮಕ್ಕಳೇ. 7x + 50. ತ್ರಿಶತಕಕ್ಕೆ ಇನ್ನೂ 40 ಬೇಕು. ಶತಕ ಅಂದ್ರೆ 100, ತ್ರಿಶತಕ ಅಂದ್ರೆ 300 ಮಕ್ಕಳೇ. ಇನ್ನೂ 40 ಬೇಕು ಅಂತ ಅಂದ್ರೆ ಎಷ್ಟು ಮಕ್ಕಳೇ, 300ರಲ್ಲಿ 40 ಕಳೆಯಿರಿ ಮಕ್ಕಳೇ, 260 ಬರುತ್ತೆ ಅಲ್ವಾ. ತ್ರಿಶತಕಕ್ಕೆ ಇನ್ನೂ 40 ಬೇಕು. ಅಷ್ಟು ಸಂಖ್ಯೆನ ನೀವು ತೆಗೆದುಕೊಳ್ಳಿ ಅಂತಂದ್ರೆ 260 ತೆಗೆದುಕೊಳ್ಬೇಕು. ಹಾಗಾದ್ರೆ ನೋಡಿ ಮಕ್ಕಳೇ, ನಿಮಗೆ ಸಮೀಕರಣ ಸಿಕ್ತು ಅಲ್ವಾ ಮಕ್ಕಳೇ. 7x + 50 = 260. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ. ನೋಡಿ, ನಮಗೆ ಸಮೀಕರಣ ಸಿಕ್ಕಿದೆ. ಸಮೀಕರಣ ಸಿಕ್ಕ ನಂತರ ನಾವು x ನ ಬೆಲೆಯನ್ನ ಸುಲಭವಾಗಿ ಕಂಡುಹಿಡ್ಕೊಳ್ಬಹುದು ಮಕ್ಕಳೇ. x ನ ಬೆಲೆಯನ್ನ ಕಂಡುಹಿಡಿಯಿರಿ ಮಕ್ಕಳೇ. 7x = 260 +50 ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ -50 ಆಗುತ್ತೆ ಮಕ್ಕಳೇ. ನಂತರ 7x = 260ರಲ್ಲಿ 50 ಕಳೆಯಿರಿ ಮಕ್ಕಳೇ, 210. ನೋಡಿ ಮಕ್ಕಳೇ, ಇಲ್ಲಿ ಗುಣಾಕಾರ ಇದೆ. ನಾವು LHS ಮತ್ತು RHS ಎರಡೂ ಭಾಗದಲ್ಲೂ ಸಹ 7ರಿಂದ ಭಾಗಿಸಬೇಕಾಗುತ್ತೆ. 7x/7 = 210/7. ಈ ರೀತಿನಾದ್ರೂ ಮಾಡಬಹುದು ಮಕ್ಕಳೇ. ಇಲ್ಲಾಂದ್ರೆ x = 210/7 ಮಾಡಿದ್ರು ಸಹ ನಮಗೆ ಉತ್ತರ ಬರುತ್ತೆ ಮಕ್ಕಳೇ. ಹಾಗಾದ್ರೆ ನೋಡಿ, 7 1 7, 7 3 21, 7 0 0. ಹಾಗಾದ್ರೆ x ನ ಬೆಲೆ ಏನಾಯ್ತು ಮಕ್ಕಳೇ, 30 ಮಕ್ಕಳೇ. ನಾನೊಂದು ಸಂಖ್ಯೆ ಅಂತ ಇದೆ ಅಲ್ವಾ, ಆ ಸಂಖ್ಯೆ ಯಾವುದು ಮಕ್ಕಳೇ, ಆ ಸಂಖ್ಯೆ 30 ಮಕ್ಕಳೇ. ಹಾಗಾದ್ರೆ ನಾವು ಈ ಉತ್ತರವನ್ನು ಸಹ ನಾವು ಪರೀಕ್ಷಿಸಿ ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಸಮೀಕರಣವನ್ನು ಹಾಕೊಳ್ಳಿ. 7x + 50 = 260. 7 × x ನ ಬೆಲೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ. x ನ ಬೆಲೆ ಏನು ಮಕ್ಕಳೇ, 30. 30 + 50 = 260 ಮಕ್ಕಳೇ. 70 × 3 ಮಾಡಿ ಮಕ್ಕಳೇ. 7 3 21, 0 0 + 50 = 260 ಮಕ್ಕಳೇ. 210ಕ್ಕೆ 50 ಕೂಡಿ ಮಕ್ಕಳೇ, 260 ಆಗುತ್ತೆ. =
260. ನೋಡಿ ಮಕ್ಕಳೇ, LHS ಮತ್ತು RHS ಎರಡೂ ಸಹ ಸಮವಾಗಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಈ ಲೆಕ್ಕ ಸರಿಯಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.